ನಗುವಲ್ಲೇ ಬೆಲೆಯನ್ನು ಕಟ್ಟುವ ಬೆಲೆ ಇದೆಯೇ? ಆಕಾಶದ ಬುಟ್ಟಿಯ ಒಳಗೆ ಚಂದ್ರನ ಹೊಳಪನು ಉಡುಗೊರೆಯಾಗಿ ಎಂದರೆ ಬರ್ತಾಳೆ ನಿನ್ನ ಬರ್ತಾಳೆ ನಿನ್ನ ನೀನಾಗುತ್ತಿರು. ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಅಜು 807 ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಪ್ರಿವ್ಯೂಲ್ಲಿ ನೋಡಿದಾಗೆ ಬರ್ಡೇ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಈ ಥರ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಹತ್ರ ಮೊದಲು ಕ್ಯಾಪ್ಕಟ್ ಅಪ್ಲಿಕೇಶನ್ ಇರಬೇಕಾಗುತ್ತೆ. ಯಾರ ಹತ್ರ ಕ್ಯಾಪ್ಕಟ್ ಅಪ್ಲಿಕೇಶನ್ ಇಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಯಾಪ್ಕಟ್ ಅಪ್ಲಿಕೇಶನ್ ಡೌನ್ಲೋಡ್ ಆದಮೇಲೆ ನೀವು ಮೊದಲು ಅದಕ್ಕೆ VPN ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. VPN ಕನೆಕ್ಟ್ ಮಾಡ್ಕೊಳ್ಳೋದು ಹೇಗಂತ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮೊದಲಿಗೆ ನೀವು ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸರ್ಚ್ ಬಾರ್ನ ಕ್ಲಿಕ್ ಮಾಡ್ಕೊಂಡು ಸರ್ಚ್ ಬಾರ್ನ ಅಲ್ಲಿ ಸೂಪರ್ VPN ಅಂತ ಟೈಪ್ ಮಾಡ್ತಾ ಹೋಗಿ. ನೋಡ್ಬೋದು, ಟೈಪ್ ಮಾಡ್ತಿದ್ದೀನಿ. ಆಮೇಲೆ ಸೂಪರ್ VPN ಅಲ್ಲಿ ಫಾಸ್ಟ್ VPN ಅಂತ ತೋರಿಸ್ತಿದೆ ನೋಡಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ನಂದರಲ್ಲಿ ಆಲ್ರೆಡಿ ಡೌನ್ಲೋಡ್ ಇದೆ, ಹಾಗಾಗಿ ನಾನು ಅದನ್ನು ಓಪನ್ ಮಾಡ್ತಾ ಹೋಗ್ತೀನಿ. ಕನೆಕ್ಟ್ ಆಪ್ಷನ್ಸ್ ಅಷ್ಟೇ ತೋರಿಸ್ತಿದೆ, ಕನೆಕ್ಟ್ ಮಾಡ್ಕೊಂಡೆ ಡೈರೆಕ್ಟು. ನೋಡ್ಬೋದು ವೇಟಿಂಗ್ ಕನೆಕ್ಟೆಡ್ ಆಯಿತು. ನೆಕ್ಸ್ಟು ಬ್ಯಾಕ್ ಬಂದು ಕ್ಯಾಪ್ಕಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತ ಹೋಗಿ. ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಿಮ್ಮ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಆಮೇಲೆ ವಿಡಿಯೋಸ್ ಅಂತ ತೋರಿಸ್ತಿದೆ, ಅದರ ಪಕ್ಕದಲ್ಲಿ ಫೋಟೋಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ನೀವು ನಿಮ್ಗೆ ಯಾವ ಬೇಕೋ ಆ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೊತ ಹೋಗಿ. ನನಗೆ ಒಂದು ಯಾವ್ಯಾವ ಪಿಕ್ಚರ್ಸ್ ಬೇಕೋ ಅವನ್ನ ಇಂಪೋರ್ಟ್ ಮಾಡ್ಕೊತ ಹೋಗ್ತಿದ್ದೀನಿ. ನೋಡ್ಬೋದು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಈಗ ಸೆಲೆಕ್ಟ್ ಆದಮೇಲೆ ಕ್ರಿಯೇಟ್ ವಿಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಆಮೇಲೆ ನೋಡ್ಬೋದು ಇಂಪೋರ್ಟ್ ಆದವು. ಹಂಗೆ ಸ್ಕ್ರೋಲ್ ಮಾಡ್ತಾ ಹೋದ್ಮೇಲೆ ಅಲ್ಲಿ ಡೌನಲ್ಲಿ ರೇಷಿಯೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು 9:60 ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅವನ್ನ ಒಂದೊಂದು ಇಮೇಜಸ್ನ ಝೂಮ್ ಮಾಡ್ತಾ ಹೋಗಿ. ಸೆಲೆಕ್ಟ್ ಮಾಡ್ಕೊಂಡು ಒಂದೊಂದು ಇಮೇಜಸ್ನ ಝೂಮ್ ಮಾಡ್ಕೊಂಡು ಅಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಸ್ತಿದೆಯಲ್ಲ, ಆ ಬ್ಲ್ಯಾಕ್ ಸ್ಕ್ರೀನ್ ಕಾಣಿಲ್ದಾಗೆ ಇಮೇಜಸ್ನ ಯಾವ ಥರ ಝೂಮ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊತ ಹೋಗಿ. ಯಾವ ಥರ ನಿಮ್ಗೆ ಸೆಲೆಕ್ಟ್ ಆಗಬೇಕು ಆ ಥರ ಇಮೇಜಸ್ನ ನೋಡಿ ಹಿಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೋದು. ನಾನು ಅದೇ ರೀತಿ ಒಂದೊಂದು ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊತ ಹೋಗ್ತಿದ್ದೀನಿ, ನೋಡ್ಬೋದು ನೀವೇ. ಒಂದೊಂದು ಇಮೇಜಸ್ನ ಸೆಲೆಕ್ಟ್ ಮಾಡ್ಕೊತ ನೋಡ್ಬೋದು, ಅಷ್ಟು ಇಮೇಜಸ್ನ ಸೆಲೆಕ್ಟ್ ಮಾಡ್ತಾ ಹೋದೆ. ನೆಕ್ಸ್ಟು ಅದಕ್ಕೆ ಸಾಂಗಿಗೆ ಬೀಟ್ ಮಾರ್ಕ್ ಆ್ಯಡ್ ಮಾಡ್ತಾ ಹೋಗೋದು ಹೆಂಗಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಲ್ಲಿ ಆಡಿಯೋ ಅಂತ ಇದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಎಕ್ಸ್ಟ್ರಾಕ್ಟೆಡ್ ಅಂತ ಇದೆ ನೋಡಿ, ಅಲ್ಲಿ ಎಕ್ಸ್ಟ್ರಾಕ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆಲ್ರೆಡಿ ಒಂದು ಸಾಂಗ್ ಇದೆ, ಹಾಗಾಗಿ ಅದನ್ನು ಇಂಪೋರ್ಟ್ ಮಾಡ್ತಾ ಹೋಗ್ತಿದ್ದೀನಿ ಗ್ಯಾಲರಿಯಿಂದ. ನೋಡ್ಬೋದು ಈಗ ಒಂದು ಸಾಂಗ್ ನನಗೆ ಸ್ಕ್ರೋಲ್ ಮಾಡ್ಕೊತ ಬಂದು ನೆಕ್ಸ್ಟ್ ಅದ್ರ ಮೇಲೆ ಬೇಡದೇ ಇರೋಂಥ ಅದನ್ನು ಕಟ್ ಮಾಡಿ ಅದನ್ನು ನೆಕ್ಸ್ಟು ನೋಡ್ಬೋದು ಬೀಟ್ ಮಾರ್ಕ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಒಂದೊಂದೇ ಬೀಟ್ ಮಾರ್ಕ್ ಸೆಲೆಕ್ಟ್ ಮಾಡ್ತಾ ಹೋಗಿ ಎಲ್ಲಿ ಲಿರಿಕ್ಸ್ ಚೇಂಜ್ ಆಗ್ತಾ ಹೋಗುತ್ತಲ್ಲ ಅಲ್ಲಿಗೆ ಒಂದೊಂದೇ ಇಮೇಜಸ್ನ ಆ್ಯಡ್ ಮಾಡ್ತಾ ಹೋಗ್ಬೋದು. ನೀವು ನೋಡ್ಬೋದು, ನೀವು ಎಲ್ಲಿ ಲಿರಿಕ್ಸ್ಗೆ ಸಾಂಗ್ ಕೇಳಿಸ್ಕೊಳ್ಳಿ ಫಸ್ಟು, ಆಮೇಲೆ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗಿ. ನೋಡ್ಬೋದು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ ಬೀಟ್ ಮಾರ್ಕ್ ಹಾಕ್ತಾ. ಅದೇ ರೀತಿ ಎಲ್ಲ ಇಮೇಜಸ್ಗಳಿಗೂ ಅಷ್ಟಕ್ಕೂ ಆ್ಯಡ್ ಆಗೋ ಥರ ಸೆಲೆಕ್ಟ್ ಮಾಡ್ತಾ ಹೋಗಿ. ನೋಡ್ಬೋದು ಸೆಲೆಕ್ಟ್ ಮಾಡ್ತಿದ್ದೀನಿ ನಾನು. ಅದೇ ರೀತಿ ಸ್ಕ್ರೋಲ್ ಮಾಡ್ತಾ ಬೀಟ್ ಮಾರ್ಕ್ನ ಆ್ಯಡ್ ಮಾಡ್ತಿದ್ದೀನಿ. ಇಲ್ಲಿಗೆ ಒಂದಿದೆ, ಇಲ್ಲಿಗೊಂದು ಆ್ಯಡ್ ಮಾಡ್ತಿದ್ದೀನಿ, ನೋಡ್ಬೋದು. ಇಲ್ಲಿಗೆ ಒಂದು ಲಿರಿಕ್ಸ್ ಚೇಂಜ್ ಆಗ್ತಿದೆ. ಅದೇ ರೀತಿ ಬೀಟ್ ಮಾರ್ಕ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದೇ ರೀತಿ ಮತ್ತು ಇಲ್ಲೊಂದು ಸೆಲೆಕ್ಟ್ ಇಮೇಜಸ್ ಇದೆ, ವೇಟ್ ಮಾಡಿ. ನೋಡ್ಬೋದು ಎಲ್ಲ ರೀತಿ ಎಲ್ಲ ಇಮೇಜಸ್ ಆ್ಯಡ್ ಆಯಿತು. ನೆಕ್ಸ್ಟ್ ಅದೇ ರೀತಿ ಅಡ್ಜಸ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಆ ಬೀಟ್ ಮಾರ್ಕಲ್ಲಿ ಇದೆಯಲ್ಲ ಆ ಪಿಕ್ಚರ್ನ ಅಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ತಿದ್ದೀನಿ. ಅಷ್ಟಕ್ಕೆ ನೋಡ್ಬೋದು ಸೆಲೆಕ್ಟ್ ಮಾಡಿದೆ. ಅದೇ ರೀತಿ ಎಲ್ಲ ಬೀಟ್ ಮಾರ್ಕ್ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ನಾವು ಎಫೆಕ್ಟ್ನ ಬೇಕಾಗುತ್ತೆ. ನೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಮಾಡ್ಬೇಕಂತಂದ್ರೆ ಅಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಟ್ರೆಂಡಿಂಗ್ ಅಂದರೆ ಬಂದುಬಿಟ್ಟು ಫಸ್ಟು ಅಲ್ಲಿ ಬ್ಲ್ಯಾಕ್ ಫ್ಯಾಷನ್ ಎಫೆಕ್ಟ್ ಇದೆ ನೋಡಿ, ಅದನ್ನು ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಪೀಡ್ನ ಅದನ್ನು 100ಗೆ ಸೆಟ್ ಮಾಡ್ಕೊಳ್ಳಿ. ನೋಡ್ಬೋದು 100 ಸೆಟ್ ಮಾಡಿದೆ. ನೆಕ್ಸ್ಟ್ ಇಂಟೆನ್ಸಿಟಿ ಇದೆಯಲ್ಲ, ಇಂಟೆನ್ಸಿಟಿನ ಒಂದು 10ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟು ಅದ್ರ ಮೇಲೆ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಲಾಸ್ಟ್ ವೀಡಿಯೋ ಇಮೇಜಸ್ ತನಕ ಎಲ್ಲ ಅಪ್ಲೈ ಟು ಆಲ್ ಮಾಡ್ಕೊಳ್ಳಿ. ನೋಡ್ಬೋದು ಅಪ್ಲೈ ಟು ಆಲ್ ಮಾಡ್ಕೊಂಡೆ. ನೋಡ್ಬೋದು ಈ ಥರ ಇಂಟರ್ಫೇಸ್ ಕಾಣಿಸ್ತಿದೆ, ಎಫೆಕ್ಟ್ ಯಾವ ಥರ ಅಪ್ಲೈ ಆಗಿದೆ ಅಂತ. ನೆಕ್ಸ್ಟ್ ಮತ್ತೆ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದೆ. ನೆಕ್ಸ್ಟು ಅದರಲ್ಲಿ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ ಹಂಗೆ ಡೈಮಂಡ್ ಝೂಮ್ ಅನ್ನೋ ಅಲ್ಲಿ ಎಫೆಕ್ಟ್ ಕಾಣಿಸ್ತಿದೆ ನೋಡಿ, ಅದನ್ನು ಅಪ್ಲೈ ಮಾಡಿ. ನೋಡ್ಬೋದು ಅಪ್ಲೈ ಮಾಡಿಕೊಂಡೆ ನಾನು. ಅಡ್ಜಸ್ಟ್ ಮೇಲೆ ಹಂಗೆ ಕ್ಲಿಕ್ ಮಾಡ್ತಾ ಹೋಗಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಇಂಟೆನ್ಸಿಟಿನ ಒಂದು
ಒಂದು 100ಗೆ ಅಡ್ಜಸ್ಟ್ ಮಾಡ್ತೀನಿ. ಹಂಗೆ ಆ ಸ್ಪೀಡ್ ಇದೆಯಲ್ಲ ಆ ಸ್ಪೀಡನ್ನ ಒಂದು 70 to 65 ಒಳಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಬೋದು ಅಡ್ಜಸ್ಟ್ ಮಾಡ್ಕೊಂಡೆ 65ಗೆ. ನೆಕ್ಸ್ಟು ಅದೇ ರೀತಿ ಮಾಡ್ತಾ ಹೋದ್ರಿ. ನೆಕ್ಸ್ಟು ಅದೇ ಅದನ್ನು ಕಟ್ ಮಾಡ್ಕೊಂಡು ಅದನ್ನು ಅಪ್ಲೈ ಟು ಆಲ್ ಮಾಡ್ಕೊತ ಹೋಗಿ. ಎಲ್ಲ ಇಮೇಜಸ್ಗೂ ಅಪ್ಲೈ ಟು ನೋಡ್ಬೋದು ಅಪ್ಲೈ ಮಾಡ್ತಿದ್ದೀನಿ ಒಂದೊಂದೇ ಇಮೇಜಸ್ಗೆ. ಅದೇ ರೀತಿ ನೀವು ಮಾಡ್ತಾ ಹೋಗ್ತಿದ್ದೀರಿ. ಈಗ 3ನೇ ಇಮೇಜಿಗೂ ಕೂಡ ಮಾಡಿದೆ. ಅದೇ ರೀತಿ ಎಲ್ಲ ಇಮೇಜಸ್ಗಳಿಗೂ ಮಾಡ್ತಾ ಹೋಗಿ. ನೋಡ್ಬೋದು ಒಂದೊಂದೇ ಇಮೇಜಸ್ಗಳಿಗೆ ಎಂಡಿನವರೆಗೂ ಅದನ್ನೇ ಅಪ್ಲೈ ಮಾಡ್ತಾ ಹೋಗ್ತಿದ್ದೀನಿ. ನೋಡ್ಬೋದು ಅಪ್ಲೈ ಕಾಪಿ ಮಾಡಿ ಅಪ್ಲೈ ಮಾಡ್ಕೊತ ಹೋಗಿ. ಕಾಪಿ ಮಾಡಿ ಅದನ್ನೇ ನೆಕ್ಸ್ಟ್ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತಾ ಹೋಗಿ. ಅದೇ ರೀತಿ ಎಲ್ಲ ಇಮೇಜಸ್ಗಳಿಗೂ ಮಾಡ್ತಾ ಹೋಗಿ. ನೋಡ್ಬೋದು ಅಪ್ಲೈ ಮಾಡ್ಕೊತ ಹೋಗಿ. ಕಾಪಿ ಮಾಡಿ ಅದನ್ನೇ ನೆಕ್ಸ್ಟ್ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ತಾ ಹೋಗಿ. ನೋಡ್ಬೋದು 2 ಎಫೆಕ್ಟ್ಸ್ನ ಆ್ಯಡ್ ಮಾಡಿದೆ. ನೆಕ್ಸ್ಟ್ ಅದೇ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ನೆಕ್ಸ್ಟ್ ಅಲ್ಲಿ ಮತ್ತೆ ವಿಡಿಯೋ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ 3rd ಎಫೆಕ್ಟ್ನ ಆ್ಯಡ್ ಮಾಡೋದು. ಹಂಗೆ ಸ್ಕ್ರೋಲ್ ಮಾಡ್ತಾ ಬಂದು ಅಲ್ಲಿ ಡಿಸ್ಟಾರ್ಷನ್ ಅಂತ ಎಫೆಕ್ಟ್ಸ್ ಕಾಣುತ್ತೆ ನೋಡಿ. ಆ ಡಿಸ್ಟಾರ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದರಲ್ಲಿ ರಿಪಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಪಲ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಅಡ್ಜಸ್ಟ್ಮೆಂಟ್ ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸ್ಕ್ರೋಲ್ ಮಾಡ್ಕೊಂಡು ಅಲ್ಲಿ ಸ್ಪೀಡ್ ಅಂತ ಇದೆ ನೋಡಿ. ಆ ಸ್ಪೀಡನ್ನ ಹಂಗೆ ಅಡ್ಜಸ್ಟ್ ಮಾಡ್ತಾ ಹೋಗಿ. ನೋಡ್ಬೋದು ಅಡ್ಜಸ್ಟ್ ಮಾಡ್ತಿದ್ದೀನಿ. ಅದನ್ನು ಸಮಥಿಂಗ್ ಒಂದು 11ಗೆ ಅಡ್ಜಸ್ಟ್ ಮಾಡಿದೆ. ನೋಡ್ಬೋದು 11ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. 11ಗೆ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ನೋಡ್ಬೋದು ಎಲ್ಲ ಇಮೇಜಸ್ಗೂ ಅಪ್ಲೈ ಮಾಡ್ತಾ ಬಂದೆ. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ನೋಡ್ಬೋದು 3 ಎಫೆಕ್ಟ್ಸು ಆ್ಯಡ್ ಆದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ನೆಕ್ಸ್ಟು ಯಾವ ರೀತಿ ಟ್ರಾನ್ಸಿಷನ್ ಅಪ್ಲೈ ಮಾಡೋದಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಅಲ್ಲಿ ಟ್ರಾನ್ಸಿಷನ್ನಲ್ಲಿ ಒಂದು ಇಮೇಜಿಂದ ಇನ್ನೊಂದು ಇಮೇಜಿಗೆ ಅಲ್ಲಿ ಏನು ಕಾಣಿಸ್ತಿತ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಂಗೆ ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಹಂಗೆ ಅಲ್ಲಿ ಬ್ಲರನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಅದರಲ್ಲಿ ಅಲ್ಲಿ ಸ್ಕ್ವೇರ್ ಬ್ಲರ್ ಅಂತ ಕಾಣಿಸ್ತಿದೆ ನೋಡಿ. ಆ ಸ್ಕ್ವೇರ್ ಬ್ಲರ್ನ ಕ್ಲಿಕ್ ಮಾಡ್ಕೊಂಡು ಅದನ್ನು ಅಲ್ಲಿ ಅಪ್ಲೈ ಟು ಆಲ್ ಕೊಟ್ಕೊಂಡು ರೈಟ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಅದು ಅಪ್ಲೈ ಟು ಆಲ್ ಇಮೇಜಸ್ಗೂ ಆ್ಯಡ್ ಆಗಿದೆ ಟ್ರಾನ್ಸಿಷನ್ನು. ಹಂಗೆ ನೋಡ್ಬೋದು ಎಲ್ಲ ಯಾವ ರೀತಿ ಅಪ್ಲೈ ಆಗಿದೆ ಅಂತ. ಹಾಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಕಾಣಿಸುತ್ತೆ ನೋಡಿ ಓವರ್ಲೇ ಅಂತ. ಅದ್ರ ಮೇಲೆ ಆ್ಯಡ್ ಟು ಓವರ್ಲೇ ಇದೆ ಕ್ಲಿಕ್ ಮಾಡಿ. ಆ್ಯಡ್ ಓವರ್ಲೇ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನಾನು ಹ್ಯಾಪಿ ಬರ್ಡೇ ಅಂತ ಒಂದು PNGನ ಆ್ಯಡ್ ಮಾಡ್ತಾ ಹೋಗ್ತಿದ್ದೀನಿ. ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟ್ ಅಲ್ಲಿ ಬ್ಲೆಂಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಹಂಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಅಲ್ಲಿ ಲೈಟನ್ ಅಂತ ಇದೆ ನೋಡಿ. ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಲೈಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನು ಹಂಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ತಾ ಹೋಗ್ಬೋದು. ನೋಡ್ಬೋದು ಅಡ್ಜಸ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೋಡ್ಬೋದು ಎಲ್ಲ ಇಮೇಜ್ಗಳಿಗೂ ಅದು ಅಪ್ಲೈ ಆಗ್ತಾರ. ಅಪ್ಲೈ ಆದಮೇಲೆ ಅಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡ್ಕೋಬೋದು. ಆಮೇಲೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ವಿಡಿಯೋ ಹೇಗಿತ್ತು ಅಂತಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಹಾಗೆ ನನ್ನ ಚಾನಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಕಮಿಂಗ್ ವೀಡಿಯೋಸ್ನ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ.